ಜಿಲ್ಲಾಧಿಕಾರಿ ಕಚೇರಿಗೆ ಕರೆದೊಯ್ದಿದ್ದಾರೆ. ತಾಯಿ ಅನಿತಾ ಕುಮಾರಸ್ವಾಮಿ ಅವರು ಕೂಡ ಮಗನ ರಾಜಕೀಯ ಭವಿಷ್ಯವನ್ನು ರೂಪಿಸುವ ಈ ಸಂದರ್ಭದಲ್ಲಿ ಜೊತೆಯಾಗಿ ಹೆಜ್ಜೆ ಹಾಕ್ತಾ ಇರುವಂತಹದ್ದು ಶಾಸಕಿ ರಾಮನಗರ ಕ್ಷೇತ್ರದ ಶಾಸಕಿಯಾಗಿರುವ ಅನಿತಾ ಕುಮಾರಸ್ವಾಮಿ ಅವರು ಕೂಡ ಆಗಮಿಸಿದ್ದಾರೆ. ಹಾಗೆಯೇ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿದ್ದಾರೆ. ಮುಹೂರ್ತಗಳ ವಿಚಾರದಲ್ಲಿ ಯಾವ ಟೈಮಿಂಗಲ್ಲಿ ನಾಮಪತ್ರ ಸಲ್ಲಿಸಬೇಕು, ನಾಮಪತ್ರ ಸಲ್ಲಿಕೆ ಸಂದರ್ಭದಲ್ಲಿ ಹೇಗೆ ಬರಬೇಕು, ಈ ವಿಚಾರದಲ್ಲೆಲ್ಲ ಬಹಳಷ್ಟು ಪರ್ಟಿಕ್ಯುಲರ್ ಆಗಿದ್ದಾರೆ ಎಚ್.ಡಿ. ರೇವಣ್ಣ ಅವರು. ಅದೇ ಪ್ರಕಾರವಾಗಿ ಇವತ್ತು ನಿಖಿಲ್ ಅವರ ನಾಮಪತ್ರ ಸಲ್ಲಿಕೆಯೂ ಕೂಡ ಅವರನ್ನು ಕರ್ಕೊಂಡು ಬರ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ. ಮೂರು 10ಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ನಾಮಪತ್ರವನ್ನು ಸಲ್ಲಿಸೋಣ. ತೇಜಸ್ವಿನಿಯವರೇ, ಬಹುಶಃ ಈ ಚುನಾವಣೆಯ ದೃಷ್ಟಿಯನ್ನು ನೋಡಿದಾಗ ಇವತ್ತು ಬಹುತೇಕ ಎಲ್ಲ ಕಡೆಯಲ್ಲೂ ಕೂಡ ನಾಮಪತ್ರ ಸಲ್ಲಿಕೆ ನಡೀತಾ ಇದೆ. ನಾಮಪತ್ರ ಸಲ್ಲಿಕೆಯ ಇವೆಲ್ಲವೂ ಕೂಡ ಪ್ರಕ್ರಿಯೆಗಳು ನಡೀತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇದ್ವಿ. ಹಿಂಗೆ ಈ ಚುನಾವಣೆ ದೊಡ್ಡ ಮೆಸೇಜನ್ನು ಕೊಡುತ್ತೆ. ಕರ್ನಾಟಕದಲ್ಲಿ ಯಾವುದು ನಿಮ್ಮ ಪ್ರಕಾರ ಎಲೆಕ್ಷನ್ ಇಶ್ಯೂ ಯಾವುದು ಅಂತೇಳಿ ಅನ್ಸುತ್ತೆ ನಿಮಗೆ ಬಿಜೆಪಿಯ ಪ್ರಕಾರ? ನನಗೆ ಒಂದು ಒಳಗಡೆಯಿಂದ ಒಂದು ಮನಸ್ಸಾಕ್ಷಿ ಹೇಳ್ತಾ ಇದೆ, ಖಂಡಿತ ಈ ಚುನಾವಣೆಯಲ್ಲಿ ಅನೇಕ ರೀತಿಯ ಉತ್ತಮ ಫಲಿತಾಂಶವನ್ನು ನಾವು ನೋಡ್ತೀವಿ. ಖಂಡಿತ ಇಂಥದ್ದನ್ನು ಜನ ಇಷ್ಟಪಡಲ್ಲ. ಇವತ್ತು ನೋಡಿ, ಅಲ್ಲಿ ಯಾರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಯವರ ಪತ್ನಿಯವರು ಅವರು ಕೂಡ ಶಾಸಕರಾಗಿದ್ದಾರೆ, ಮತ್ತೊಂದು ಕಡೆ ಅವರು ದೊಡ್ಡಪ್ಪ PWD ಮಂತ್ರಿ ಆಗಿದ್ದಾರೆ, ಅವ್ರ ಜೊತೆಗೆ ಎಲ್ಲ ಸಪೋರ್ಟ್ ಮಾಡೋರೆಲ್ಲ ಮಂತ್ರಿಗಳಿದ್ದಾರೆ. ಅಂದರೆ ಅಧಿಕಾರದ ಪ್ರದರ್ಶನ. ಸುಮಲತಾ ಅವರು ಒಬ್ಬ ಮುಸಲ್ಮಾನ್, ಒಬ್ಬ ದಲಿತ್, ಒಬ್ಬ ಇವರನ್ನು ಕರ್ಕೊಂಡೋಗಿ ಸರಳವಾಗಿ ಅವರು ಹಂಗೆ ನೋಡಿದ್ರೆ ಸಿನಿಮಾ ರಂಗದ ಅವರು ಒಬ್ಬ ದಕ್ಷಿಣ ಕನ್ನಡದ ಖ್ಯಾತ ತಾರೆ. ಸುಮಲತಾ ಏನು ಆರ್ಡಿನರಿ ಹೆಣ್ಮಗಳಲ್ಲ. ಮತ್ತು ಅಭಿಷೇಕಕ್ಕೂ ಕೂಡ ನಮ್ಮ ಮಂಡ್ಯದ ಜನರ ಅಭಿಮಾನ, ಆ ಮಗು ಇನ್ನೂ ತೆರೆಯ ಹಿಂದೆ ಇದೆ. ನಿಖಿಲ್ ಕುಮಾರ್ಗಿಂತ ಯಾವ ರೀತಿಯೂ ಕಡಿಮೆ ಇಲ್ಲ. ಅಂಬರೀಷ್ ಒಬ್ಬ ಮಗನನ್ನು ಕೊಟ್ಟೋಗಿದ್ದಾರೆ, ಎಲ್ಲೂ ಪ್ರದರ್ಶನ ಇಲ್ಲ. ಯಶ್ ಮತ್ತು ದರ್ಶನ್ ಬಂದಿರತಕ್ಕಂಥದ್ದು ನಮ್ಮ ಮಂಡ್ಯದ ಮಕ್ಕಳು ಮಾತ್ರವಲ್ಲ, ಅಭಿಮಾನದಿಂದ ಬಂದಿದ್ದಾರೆ. ನೋಡಿ, ಅಂಬಿ ಒಂದು ಪಿಕ್ಚರ್ ಮಾಡಿದ್ರು, ಗೊಂಬೆ ಆಡ್ಸೋನು ಮೇಲೆ ಕುಂತವನೇ ಅಂತ. ಇವತ್ತು ಸುಮಲತಾ ನಂಬಿರೋದು ಜನರನ್ನ. ಅವರೆಲ್ಲ ಕಡೆ ಏನಕ್ಕೆ ಪ್ರಸಾದ್, ಏನಕ್ಕೆ ನಗ್ತಾ ಇದ್ದೀರಾ ಪ್ರಸಾದ್? ನೋಡಿ, ಅಂದ್ರೆ ಪಾಪ ಅವರಿಗೆ ತಡ್ಕೊಳಕ್ಕಾಗಲ್ಲ. JDS ನವ್ರಿಗೆ ಹೆಂಗ್ ಗೊತ್ತಾ, ಒಂದ್ ನಿಮಿಷ ತಡ್ಕೊಳಕ್ಕಾಗಲ್ಲ. ಅಧಿಕಾರದ ದುರುಪಯೋಗ ಮಾಡಿ ಏನು ಇಡೀ ಎಲ್ಲ ತಾವು ನೋಡ್ತಾ ಇದ್ದೀರಿ. ನಾವು ಮಂಡ್ಯದ ಜನರ, ಯಡಿಯೂರಪ್ಪನವರು ಮಂಡ್ಯದ ಮಗ, SM ಕೃಷ್ಣ ಮಂಡ್ಯದ ಮಗ, ಸುಮಲತಾ ಅವರು SM ಕೃಷ್ಣ ಅವರನ್ನ ಭೇಟಿ ಮಾಡಿದ್ರು. SM ಕೃಷ್ಣ ಅವರು ಯಾಕೆ ಪಾರ್ಟಿ ಬಿಟ್ರು ಅನ್ನೋ ವಿಚಾರದಲ್ಲಿ ಸೋನಿಯಾಜಿ ಬಗ್ಗೆ ಏನು ಹೇಳಲಿಲ್ಲ. ರಾಹುಲ್ ಅವರು ನಮ್ಮನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಅವರು ಜೀವನದ ಸಂಧ್ಯಾ ಕಾಲದಲ್ಲಿ ಪಾರ್ಟಿ ಬಿಟ್ಟಿದ್ದು SMಗೆ ಅವ್ರ ಮಕ್ಕಳನ್ನ ತರಕಾಗ್ತಿರ್ಲಿಲ್ವಾ? SMಗೆ ಅವ್ರ ಅಳಿಯಂದ್ರನ್ನ ತರಕಾಗ್ತಿರ್ಲಿಲ್ವಾ? ಇವತ್ತು ಅವ್ರಿಗೆ ಮಾತಾಡೋ ಶಕ್ತಿ ಇದೆ. ಯಡಿಯೂರಪ್ಪನವರು, ಸುಮಲತಾ ಅವರು ಫಸ್ಟ್ ಯಡಿಯೂರಪ್ಪನವ್ರ ಮನೆಗೆ ಬಂದಿಲ್ಲ. ಅವರು ಪ್ರಾಮಾಣಿಕವಾಗಿ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನ ಮನೆಗೆ ಹೋದ್ರು, ಕಾಂಗ್ರೆಸ್ ಅಭ್ಯರ್ಥಿ ಆಗ್ಬೇಕಂತ ಪ್ರಯತ್ನ ಪಟ್ಟರು. ಅದು ಅವ್ರ ಪಕ್ಷದ ವಿಚಾರ, ಅದು ನಾನು ಮಾತಾಡಕ್ ಹೋಗಲ್ಲ. ಆಗ್ಲಿಲ್ಲ. ಇವತ್ತು ಸ್ವತಂತ್ರ ಅಭ್ಯರ್ಥಿಯಾಗಿದ್ದಾರೆ. ಇಡೀ ಮಂಡ್ಯದ ಜನ ಮುಂದಕ್ಕೆ ಒಬ್ಬ SD ಜೈರಾಮ್ ಮಗ ರಾಜಕಾರಣದಲ್ಲಿ ಉಳಿಬೇಕು ಅಂದ್ರೆ, ಒಬ್ಬ ಕಲ್ಪನಾ ಸಿದ್ದರಾಜು ಮತ್ತೆ ಕನಸು ಕಾಣ್ಬೇಕಂದ್ರೆ, ಒಬ್ಬ ಪ್ರಭಾವತಿ ಜೈರಾಮ್ ಕನಸು ಕಾಣ್ಬೇಕು ಅಂದ್ರೆ, ಒಬ್ಬ ಚಲುವರಾಯ ಸ್ವಾಮಿ ಕನಸು ಕಾಣ್ಬೇಕಂದ್ರೆ, ಒಬ್ಬ ಪುಟ್ಟಣ್ಣನ ಮಗ ದರ್ಶನ್ ಪುಟ್ಟಣ್ಣಯ್ಯ ಕನಸು ಕಾಣ್ಬೇಕು ಅಂದ್ರೆ, ಮಂಡ್ಯದ ಜನ ಯಾವ ರಿಸಲ್ಟ್ ಕೊಡ್ಬೇಕು ಅಂತ ಅವ್ರಿಗೆ ಗೊತ್ತಿದೆ ಎನ್ನುವ ನಂಬಿಕೆ ನಮಗಿದೆ. ಜನ ರಿಸಲ್ಟ್ ಕೊಡ್ತಾರೆ. ತುಂಬಾ ಸಂತೋಷ ಆಗುತ್ತೆ ಅವರ ಆಡಿರ್ತಕ್ಕಂಥ ಮಾತುಗಳಲ್ಲಿ. ಇವತ್ತು ಟೋಟಲ್ 28 ಕ್ಷೇತ್ರಗಳಲ್ಲಿ ಬರೀ ಮಂಡ್ಯದ ಬಗ್ಗೆ, ಅದು ವಿಶೇಷವಾಗಿ ಜಾತ್ಯತೀತ ಜನತಾದಳದ ಬಗ್ಗೆ, ನಮ್ಮ ನಾಯಕರ ಬಗ್ಗೆ, ಅಲ್ಲಿ ಸೇರಿರ್ತಕ್ಕಂಥ ಜನಗಳ ಬಗ್ಗೆ ಹೇಳ್ತಾ ಇರ್ತಾರೆ. ಸಂತೋಷ ಆಯ್ತು, ನಾನು ನಕ್ಕಿದ್ದೀನಿ. ಇಲ್ಲ, ಸಂತೋಷ ಆಯ್ತು, ನಕ್ಕಿದ್ದೀನಿ. ಅಭಿಮಾನದಿಂದ ಕೊಡ್ತೀವಿ ಯಾವ್ಯಾವ ಊರಿಂದ ಬಂದಿದ್ದಾರೆ ಅಂತೇಳಿ. ತಂದ ಜನ, ಬಂದ ಜನ ಅಲ್ಲ. ಕೊಡ್ಲಿ ಅವಕಾಶ, ಅವರು ಮಾತಾಡ್ಕೊಡ್ಲಿ. ನಾನು ಹೇಳ್ತಿದ್ದೀನಿ,
ಅಭಿಮಾನದಿಂದ ಬಂದಿರತಕ್ಕಂಥ ಜಾತ್ಯತೀತ ಜನತಾದಳದ ನಿಷ್ಠಾವಂತ ಕಾರ್ಯಕರ್ತರು ಯಾರು ಬಂದಿದ್ದಾರೆ ಅಂತ ಜನಗಳನ್ನ ನೋಡಿ ಪಾಪ ಅವರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ನಾನೊಂದು ಮಾತನ್ನು ಹೇಳ್ತಿದ್ದೀನಿ, ನಾನು ಪೂರ್ತಿ ಕೇಳಿ, ನಮ್ಮ ಮಾತನ್ನು ಪೂರ್ತಿ ಕೇಳಬೇಕು. ಒಂದು ಮಾತು ಹೇಳ್ತಿದ್ದೀನಿ, ಅಕ್ಕ ಹೇಳಿದ್ರು ಅವ್ರ ಬಗ್ಗೆ ತುಂಬಾ ಗೌರವ ಇದೆ, ಅವರು ಹಿರಿಯರಿದ್ದಾರೆ. ನಾನೊಂದು ಮಾತನ್ನ, ಇದೇ ಪಾಪ ಯಡಿಯೂರಪ್ಪನ ಮಗನ ನಾಮಿನೇಷನ್ ಹಾಕುವಾಗ ಎಷ್ಟು ಜನ ಸೇರಿಸ್ಕೊಂಡಿದ್ರಿ, ಯಾರ್ಯಾರು ನಾಮಿನೇಷನ್ಗೆ ಹೋಗಿದ್ರಿ, ಯಾರ್ಯಾರು ಲೀಡರ್ಗಳು, ನೀವು ಒಂದ್ಸತಿ ಆತ್ಮಾವಲೋಕನ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಜನ ಬಂದಿದ್ರು, ಖಂಡಿತ ನಾನು ಅದನ್ನೇ ಹೇಳ್ತೀನಿ, ಎಲ್ಲಾ ಪಕ್ಷದಲ್ಲಿ ಇದು ಕಾಮನ್ನು. ನಮ್ಮ ಅಭ್ಯರ್ಥಿ ಗೆಲ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ನಾಯಕರನ್ನ ಕರ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ನಾವು ಮಾತಾಡಿಲ್ಲ, ನಾವೆಲ್ಲೂ ಮಾತಾಡಿಲ್ಲ ತಪ್ಪಾಗಿ, ನಾವು ತಪ್ಪಾಗಿ ಮಾತಾಡಿಲ್ಲ. ಹರಿಪ್ರಸಾದ್ ಅವರೇ, ನಾವೆಂದೂ ಕೂಡ ಚಾಲೆಂಜ್ ಹಾಕಿಲ್ಲ. ಅವ್ರು ಮೊನ್ನೆ ಭಾಷಣದಲ್ಲಿ ಚಾಲೆಂಜ್ ಹಾಕ್ತಾರೆ, ಕೆಲವರು ನಾವು ಯಾರು ಇವ್ರ ಹೆಸರುಗಳು ಹೇಳ್ತಿದಾರೋ ಅಲ್ಲ ಚಾಲೆಂಜ್ ಹಾಕಿದ್ದಾರೆ. ಪಾಪ ತಪ್ಪು ಮಾಡೋದಾದ್ರೆ ಜೀವನಹಳ್ಳಿ ತಪ್ಪು ಮಾಡೋಣ ಅಂತ ಮಾತು ಹೇಳಿದ್ದಾರೆ. ಆಯ್ತು, ಮಾಡ್ಲಿ, ಮಾಡಿ. ತೀರ್ಮಾನ ಮಾಡ್ತಕ್ಕಂಥದ್ದು ಗೌರವಾನ್ವಿತ ನಮ್ಮ ಮಂಡ್ಯ ಮಹಾಜನತೆ, ಅವ್ರು ತೀರ್ಮಾನ ಮಾಡ್ತಾರೆ. ಯಾಕೆ ಸ್ವಾಮಿ ಅಷ್ಟೊಂದು ನಿಮ್ಗೆ ಒದ್ದಾಟ? ನಾ ಎಷ್ಟು ದಿನ ಇದೆ, ಇನ್ನೊಂದು ತಿಂಗಳ ಒಳಗಡೆ ರಿಸಲ್ಟ್ ಬರುತ್ತೆ. ನಿಮಗೆ ಎಲ್ಲೋ ಈ ರಾಜ್ಯದಲ್ಲಿ ಏನಾದ್ರು ಜಾತ್ಯತೀತ ಜನತಾದಳ ತಳ ಊಡಿದ್ರೆ ನಮ್ಮ ಅಸ್ತಿತ್ವ ಇರಲ್ಲ ಅಂತಕ್ಕಂಥ ಭಯ ಇರೋದ್ರಿಂದ